ನಾಮವಚನಕ್ಕೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಹೆಚ್ಚಾಯಿತು ಆಕಾಂಕ್ಷಿಗಳ ಲಾಬಿ. ಬೀದಿಗೆ ಇಳಿದ ಅಭಿಮಾನಿಗಳು, ಸಿದ್ದು ಡಿಕೆಶಿ ಭೇಟಿಗೆ ನಿಂತ ನಾಯಕರು, ಹೈಕಮಾಂಡ್ ಮಟ್ಟದಲ್ಲೂ ಭಾರೀ ಪ್ರಯತ್ನ. ಹಾಗಾದ್ರೆ ಸಚಿವ ಸ್ಥಾನ ಉಳಿಸಿಕೊಳ್ಳೋದ್ಯಾರು, ಕುರ್ಚಿ ಬಿಡೋದ್ಯಾರು? ಹೊಸಬರಲ್ಲಿ ಯಾರಿಗೆಲ್ಲ ಮಣೆ? ಸಿದ್ದು ಕೋಟಾದಲ್ಲಿ ಯಾರು, ಡಿಕೆ ಕೋಟಾದಲ್ಲಿ ಯಾರು? ಪೂರ್ಣವಾದ ವಿಶ್ವಾಸ ಇದೆ, ಈ ಬಾರಿ ನನಗೆ ಅನ್ಯಾಯ ಆಗಲ್ಲ. ಆಗಬೇಕು ಅಂತ ಆಸೆ ಇದೆ, ಏನಾಗ್ತದೆ ನೋಡ್ಬೇಕು. ಅದನ್ನು ಇಂಥ ಸಮಯದಲ್ಲಿ ಹೊಸೊಬ್ರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಡಬೇಕು ಅಂತ ಹೇಳಿದ್ವಿ. ಈ ಸೊಂದು ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ನಮ್ಮ ಮಾತುಗಳನ್ನು ಕೂಡ. ಯಾರು ಕೈ ಬಿಡ್ತಾರೆ, ಯಾರು ತಗೋತಾರೆ ಅಂತ ಹೇಳ್ತಾರೆ. ಎಲ್ಲ ಹೈಕಮಾಂಡಿಂದ ಲಿಸ್ಟ್ ಬಂದಂತೆ ನಾವು ತಗೋಬೇಕು ಅಂತ ಹೇಳಿದೀವಪ್ಪ. ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆನಲ್ಲಿ ಇದ್ದೀನಿ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆ ಸರ್, ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ. ನನಗೂ ಬೇಕು, ನಾನ್ಯಾಕೆ ಬಿಟ್ಟು ಕೊಡ್ಲಿ, ನನಗೆ ಯಾಕೆ ಕೊಡಲ್ಲ? ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರು ಇದೇ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಧ್ವನಿ ಎತ್ತಿರೋ ನಾಯಕರು, ಬೆಂಬಲಿಗರು, ಅಭಿಮಾನಿಗಳಿಂದ ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ದಾರೆ. ಹೊಸಬರು ಸಚಿವ ಸ್ಥಾನದ ಭರವಸೆಯಲ್ಲಿದ್ದಾರೆ. ಇದರಿಂದ ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಎಂಬಂತಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ. ಬೇಕೇ ಬೇಕು ಎಂದ ನಾಯಕರು, ಬೀದಿಗೆ ಇಳಿದ್ರು ಬೆಂಬಲಿಗರು. ಮೂವರ ಕೋಟ ಯಾರಿಗೆ ಪಟ್ಟ? ಸಚಿವ ಸ್ಥಾನಕ್ಕಾಗಿ ಹೇಗಿದೆ ಲಾಭಿ? ಡಿಕೆ ಜೊತೆ 11 ಮಂದಿ ಪ್ರಮಾಣ. ಮೊದಲಿಗೆ ಯಾರಿಗೆಲ್ಲ ಸಿಗುತ್ತೆ ಸ್ಥಾನ? ರಾಜಕೀಯದಲ್ಲಿ ಕೆಲವೊಂದು ಹಂತಗಳಿರುತ್ತೆ. ಮೊದಲಿಗೆ ದೊಡ್ಡವರ ಕಣ್ಣಿಗೆ ಬೀಳಬೇಕು, ನಂತರ ಪಕ್ಷದಲ್ಲಿ ಗುರುತಿಸಿಕೊಳ್ಬೇಕು, ಅನಂತರ ಟಿಕೆಟ್ ಗಿಟ್ಟಿಸಿಕೊಳ್ಳೋದು, ಆ ನಂತರ ಶಾಸಕರಾದ ನಂತರ ಸಚಿವ ಸ್ಥಾನ, ಅವಕಾಶ ಸಿಕ್ಕರೆ ಡಿಸಿಎಂ, ಕೊನೆಗೆ ಸಿಎಂ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಅದೇ ಆಸೆ ಇದ್ದೇ ಇರುತ್ತೆ. ಈಗ ಕಾಂಗ್ರೆಸ್ನಲ್ಲಿ ಶಾಸಕರಾಗಿರೋರಿಗೆ ಇಂಥ ಆಸೆಗಳು ಹುಟ್ಟಿಕೊಂಡಿವೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸಂಪುಟ ರಚನೆ ಆಗ್ತಾ ಇತ್ತು. ನಮಗೊಂದು ಅವಕಾಶ ಸಿಕ್ಬಿಟ್ರೆ ಅಂತ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಇನ್ನೂ ಕೆಲವರು ಸಚಿವ ಸ್ಥಾನ ಪಡೆಯಲೇಬೇಕು ಅಂತ ಪಣ ತೊಟ್ಟವರಂತೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ಸಚಿವರಾಗಿರೋರು ಅದನ್ನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ? ಅದೇ ರೀತಿ ಸಚಿವ ಸ್ಥಾನ ಹೋಗುತ್ತೆ ಅಂದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ? ಈಗ ಸಚಿವ ಸ್ಥಾನ ಪಡೆದುಕೊಳ್ಳೋಕೆ ಮಾತ್ರ ಅಲ್ಲ, ಹಿರಿಯ ನಾಯಕರು ತಮ್ಮ ಸಚಿವ ಸ್ಥಾನಗಳನ್ನು ಉಳಿಸಿಕೊಳ್ಳೋದಕ್ಕೂ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹಿಂದೆ ಇದ್ದ ನಾಯಕರು ಸಹ ಡಿಕೆಶಿ ಭೇಟಿಯಾಗಿ ಸಚಿವರಾಗಿ ಮುಂದುವರಿಯುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಹ ಸಂಪುಟ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಅವರನ್ನು ಭೇಟಿಯಾಗಿ ಸಚಿವ ಸ್ಥಾನ ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆಶಿ ಭೇಟಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಭೇಟಿ. ಅದು ಸಾಲದು ಅಂತ ಸೀದಾ ದೆಹಲಿ ಫ್ಲೈಟ್ ಹತ್ತಿ ಹೈಕಮಾಂಡ್ ಅನ್ನು ಭೇಟಿಯಾಗಿ ಹೈ ಲೆವೆಲ್ನಲ್ಲೇ ಲಾಭಿ ಮಾಡ್ತಾ ಇದ್ದಾರೆ. ಹಿರಿಯರಾಗಿರೋ ಕಾರಣ ಮುಂದಿನ ಬಾರಿ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ, ಅಸಲಿಗೆ ಮುಂದೆ ನಾವು ಗೆಲ್ತೀವೋ ಇಲ್ವೋ ಅನ್ನೋ ಭಯದಲ್ಲಿ 2 ವರ್ಷ ಸಚಿವರಾಗಿ ಮುಂದುವರಿಯುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಾವು ಮಾಡ್ತಾ ಇರೋ ಪ್ರಯತ್ನ ಸಾಲದು ಅಂತ ಬೆಂಬಲಿಗರು, ಅಭಿಮಾನಿಗಳ ಮೂಲಕವೂ ಒತ್ತಡ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಬಹುತೇಕ ಎಲ್ಲ ಕಡೆ ಶಾಸಕರ ಬೆಂಬಲಿಗರು, ಕಾರ್ಯಕರ್ತರು ಪ್ರೊಟೆಸ್ಟ್ ಶುರುವಾಗಿದೆ.
ಎಚ್.ಸಿ. ಮಹದೇವಪ್ಪನವರನ್ನ ಡಿಸಿಎಂ ಮಾಡಿ ಅಂತ ನಂಜನಗೂಡಿನ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಭಾವಚಿತ್ರ ಹಾಗೂ ಬ್ಯಾನರ್ ಹಿಡಿದು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಿದ್ರು. ನಂಜನಗೂಡು ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಸಹ ಮಹದೇವಪ್ಪ ಮತ್ತು ಪರಮೇಶ್ವರ ಪರವಾಗಿ ಪ್ರತಿಭಟನೆಗಳು ನಡೆದವು. ಕಾಂಗ್ರೆಸ್ ಬಲಗೈ ನಾಯಕರನ್ನ ಕಡೆಗಣಿಸುತ್ತಲೇ ಬಂದಿದೆ. ಸಿಎಂ ಆಗುವ ಅವಕಾಶ ಇದ್ರೂ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಡಿಸಿಎಂ ಸ್ಥಾನವನ್ನಾದರೂ ಕೊಡಬೇಕು ಅಂತ ಬಲಗೈ ಸಮುದಾಯದವರು ಆಗ್ರಹಿಸಿದ್ರು. ನಾವೆಲ್ಲರೂ ಕೂಡ ಒಗ್ಗೂಡಿ ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಮತ್ತು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಈ ಹೋರಾಟ. ಒಂದು ಗಟ್ಟಿ ಧ್ವನಿ ಯಾರಪ್ಪ ಅಂತ ಹೇಳಿದ್ರೆ ಎಚ್.ಸಿ. ಮಹದೇವಪ್ಪ. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ, 6 ಬಾರಿ MLA ಆಗಿ 4 ಬಾರಿ ಮಿನಿಸ್ಟರ್ ಆಗಿ ಇವತ್ತು ಒಂದು ಸಚಿವ ಸ್ಥಾನಕ್ಕೋಸ್ಕರ ಇವತ್ತು ನಾವು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಯಾಕೆ ಕಾಂಗ್ರೆಸ್ ಮಾಡ್ತಾ ಇದೆ? ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪನವ್ರಿಗೆ ಏನು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವ್ರಿಗೆ ಉನ್ನತವಾದಂಥ ಸಚಿವ ಸ್ಥಾನವನ್ನು ಕೊಡಬೇಕು, ಡೆಪ್ಟಿ ಸಿಎಂ ಕೊಡಬೇಕು ಅಂತಕ್ಕಂಥದ್ದು ಒಕ್ಕೂರಿನ ಒತ್ತಾಯ. ಇದು ಒಂದ್ ಕಡೆ ಇದು ಎಲ್ಲ ಒಂದ್ ಕಡೆ ಇನ್ನೂ ಅವ್ರ ಹೆಸರು ಪ್ರಸ್ತಾಪ ಆಗ್ತದೆ ಅಂತಕ್ಕಂಥದಕ್ಕೋಸ್ಕರ ನಾವು ಬೀದಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಈ ಬಾರಿ ಸಚಿವ ಸಂಪುಟದಿಂದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಹದೇವಪ್ಪ ಅವರನ್ನ ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕಲು ಡಿಕೆಶಿ ಮತ್ತು ಹೈಕಮಾಂಡ್ ಮುಂದಾಗಿದೆಯಂತೆ. ಅದೇ ಕಾರಣಕ್ಕೆ ಈಗ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ ಮಹದೇವಪ್ಪ. ಡಿಕೆಶಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಈಗ ಅವರ ಜೊತೆಯಲ್ಲೇ ದೆಹಲಿಗೂ ತೆರಳಿದ್ದಾರೆ. ಜೊತೆಗೆ ತಮ್ಮ ಪುತ್ರನನ್ನು ದೆಹಲಿಗೆ ಕರೆದುಕೊಂಡು ಹೋಗಿದ್ದಾರಂತೆ. ಹಿರಿಯ ಪ್ಲಸ್ ದಲಿತ ಬಲಗೈ ಸಮುದಾಯದ ಕೋಟಾದಲ್ಲಿ ತಮಗೆ ಸ್ಥಾನ ನೀಡಬೇಕು ಅನ್ನೋದು ಮಹದೇವಪ್ಪ ಅವರ ಒತ್ತಾಯವಾಗಿದೆ. ಸಂತೋಷ್ ಲಾಡ್, ಗಣೇಶ್ ಹುಕ್ಕೇರಿ ಬೆಂಬಲಿಗರಿಂದಲೂ ಪ್ರತಿಭಟನೆ. ಸಿದ್ದರಾಮಯ್ಯ ಬಣದಲ್ಲಿ ಕಾರ್ಮಿಕ ಸಚಿವರಾಗಿದ್ದ ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯ ಕೆಳಗೆ ಇಳಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರನ್ನ ನೆನಪಿಸಿಕೊಂಡು ಗಳಗಳನೇ ಕಣ್ಣೀರು ಹಾಕಿದ್ರು. ಸದ್ಯ ಅವರು ಡಿಕೆಶಿ ಸಂಪುಟದಲ್ಲಿ ಇರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಅವರು ಸಹ ಸಚಿವ ಸ್ಥಾನಕ್ಕಾಗಿ ಹೆಚ್ಚು ಪ್ರಯತ್ನ ಮಾಡ್ತಾನೂ ಇಲ್ಲ. ಸಿಕ್ಕಿದ್ರೆ ಸಿಗಲಿ, ಇಲ್ಲ ಅಂದ್ರೆ ಓಕೆ ಅನ್ನೋ ರೀತಿ ಇದ್ದಾರೆ. ಆದರೆ ಅವರ ಬೆಂಬಲಿಗರು ಮಾತ್ರ ಸಂತೋಷ್ ಲಾಡ್ ಅವರಿಗೆ ಡಿಸಿಎಂ ಸ್ಥಾನವನ್ನೇ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಂತೋಷ್ ಲಾಡ್ ಸೈದ್ಧಾಂತಿಕ ಬದ್ಧತೆಯುಳ್ಳವರು, ತುಂಬಾ ವಿಚಾರಗಳನ್ನು ತಿಳಿದುಕೊಂಡಿರುವಂತವರು. ಅವರು ಸಚಿವರಾಗಿ ಸಂಪುಟದಲ್ಲಿ ಇದ್ರೇನೆ ಉತ್ತಮ. ಆದರೆ ಅವರು ಸಿದ್ದು ಟೀಮ್ನಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಡಿಕೆಶಿ ಅವರನ್ನ ಸೇರಿಸಿಕೊಳ್ತಾರಾ ಇಲ್ವಾ ಅನ್ನೋದು ಸಂಶಯ ಮೂಡಿಸಿದೆ. ಅದಕ್ಕೆ ಈಗ ಲಾಡ್ ಬೆಂಬಲಿಗರು ಸಂತೋಷ್ ಲಾಡ್ರನ್ನ ಡಿಸಿಎಂ ಮಾಡುವಂತೆ ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಮರಾಠ ಸಮುದಾಯದ ಮುಖಂಡರು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಿದ್ದಾರೆ. ಕಾರ್ಮಿಕ ಸಚಿವರಾಗಿ ಅನೇಕ ಜನಪರ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳಂತೆ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಲಾಡ್ ಅವರನ್ನ ಡಿಸಿಎಂ ಮಾಡಿ ಅಂತ ಮನವಿ ಮಾಡಿದ್ರು. ಇವರಷ್ಟೇ ಅಲ್ಲದೆ ಶಾಸಕ ಗಣೇಶ್ ಹುಕ್ಕೇರಿಗೂ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನ ಮಾಡಲಾಗಿದೆ. ಹುಕ್ಕೇರಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಗಣೇಶ್ ಹುಕ್ಕೇರಿ ಪೋಸ್ಟರ್ಗಳನ್ನ ಹಿಡಿದುಕೊಂಡು ಘೋಷಣೆಗಳನ್ನ ಕೂಗಿ ಮೆರವಣಿಗೆ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಪರವಾಗಿಯೂ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಈ ಬಾರಿ ಹೈಕಮಾಂಡ್ ಕೋಟಾದಲ್ಲೇ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇತ್ತು. ಅದರ ಹೊರತಾಗಿ ಅಭಿಮಾನಿಗಳು, ಬೆಂಬಲಿಗರು ಸಹ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಪ್ರಿಯಾಂಕ್ ಅವರನ್ನ ಉಪಮುಖ್ಯಮಂತ್ರಿ ಮಾಡುವಂತೆ ಕುರುಬ ಸಮುದಾಯ ಒತ್ತಾಯಿಸಿದೆ. ಅಫಜಲ್ಪುರ ಕಾಂಗ್ರೆಸ್ ಮುಖಂಡ ಜೆಎಂ ಕೊರಬು ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ಮುಖಂಡರು ಈ ರೀತಿಯ ಮನವಿ ಸಲ್ಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಉತ್ತಮ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ನಮ್ಮ ಕಲಬುರಗಿ ಏನು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದ ಏನು ಡೈನಮಿಕ್ ಮಿನಿಸ್ಟರ್ ಇದ್ದಾರೆ, RDPR ಮಿನಿಸ್ಟರ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರದಲ್ಲಿ ಸದ್ಯಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವ್ರಿಗೆ ಡೆಪ್ಟಿ CM ಕೊಡಬೇಕಂತ ನನ್ನ ಎಲ್ಲ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟಿಂದ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಸಚಿವ ಸ್ಥಾನಕ್ಕಾಗಿ ನಾನಾ ಪ್ರಯತ್ನ, ಅಭಿಮಾನಿಗಳಿಂದ ಮೊಣಕಾಲು ಸೇವೆ. ಹಿಟ್ನಾಳ ಸಹೋದರರಿಂದ ಭಾರಿ ಲಾಭಿ, ತಿಮ್ಮಾಪುರ ಬೆಂಬಲಿಗರಿಂದಲೂ ಪ್ರತಿಭಟನೆ. ಈಗ ತಪ್ಪಿದ್ರೆ ಮತ್ತೆ ಎಂದಿಗೂ ಇಲ್ಲ ಅನ್ನೋ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕೈ ನಾಯಕರು. ಇರೋ ಅವಕಾಶವನ್ನ ಬಿಡಬಾರದು ಅಂತ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನಾಯಕರಿಗಿಂತ ಅವರು ಬೆಂಬಲಿಗರು, ಅಭಿಮಾನಿಗಳೇ ಹೆಚ್ಚು ಆವೇದನೆ, ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಅರಬೆತ್ತಲೆ ಮೊಣಕಾಲು ಸೇವೆ ಮಾಡಿದ್ರು. ಬಂಗಾರಪೇಟೆಯ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮೊಣಕಾಲು ಸೇವೆ ಮಾಡಿ ನಂತರ ಸಚಿವ ಸ್ಥಾನಕ್ಕೆ ಆಗ್ರಹಿಸಿದ್ರು. ಮತ್ತೊಂದು ಕಡೆ ಕೋಲಾರ ಕೈ ನಾಯಕರ ನಡುವೆ ಸಚಿವ ಸ್ಥಾನಕ್ಕೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಮುನಿಯಪ್ಪ, ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರ ನಡುವೆ ವಾಕ್ಸಮರ ಕೂಡ ಜೋರಾಗಿದೆ. ಈಗಾಗಲೇ ಸಚಿವ ಸ್ಥಾನದ ರೇಸ್ನಲ್ಲಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹೆಸರು ಮುನ್ನೆಲೆಗೆ ಬಂದಿದ್ದು, ತಮ್ಮ ಬದಲಿಗೆ ಪುತ್ರಿಗೆ ಮಂತ್ರಿ ಸ್ಥಾನ ಕೊಡಿಸಲು ಮುನಿಯಪ್ಪ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಆದರೆ ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಅವರ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ ಅಂತ ನಾರಾಯಣಸ್ವಾಮಿ ಬೆಂಬಲಿಗರು ವಾರ್ನಿಂಗ್ ಕೊಟ್ಟರು. ದಯಮಾಡಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈಗೇನು ನಾವು KH ಮುನಿಯಪ್ಪರವನ್ನು ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಬರೀ ತಮ್ಮ ಮಗಳನ್ನು ಏನು ನಮ್ಮ ಸಂಪುಟ ಇದರಲ್ಲಿ ಸಂಪುಟ ಮಂತ್ರಿಮಂಡಲದಲ್ಲಿ ಮಿನಿಸ್ಟ್ರ್ ಮಾಡೋದಕ್ಕೆ ಸೀಮಿತ ಆದರೆ ಈ ಸಮುದಾಯಕ್ಕೆ ತಾವು ಮಾಡಿದಂಥ ದುರಂತ ಅಂತ ನಾವು ತಿಳ್ಕೊಳ್ತೀವಿ. ದಯಮಾಡಿ ನಾವು ವರಿಷ್ಠರಲ್ಲಿ ಮನವಿ ಮಾಡ್ತೀವಿ, ನಮ್ಮ ಬಂಗಾರಪೇಟೆ ಕ್ಷೇತ್ರದ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಈ ಸಮುದಾಯದಲ್ಲಿ ಅನ್ಯಾಯ ಆಗಿದೆ. ಮುಂದೆ ಬರ್ತಕ್ಕಂಥ ಸಂಪುಟ ಪುನರಚನೆ ಅಥವಾ ಈಗ ನಡೀತಕ್ಕಂಥ ಬೆಳವಣಿಗೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸಂಪುಟ ದರ್ಜೆ ಮಂತ್ರಿಮಂಡಲದಲ್ಲಿ ಸೇರಿಸ್ಕೋಬೇಕು ಅಂತೇಳಿ. ರಾಜ್ಯ ನಾಯಕತ್ವ ಬದಲಾದ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳ ಪಟ್ಟಿಯೂ ಬೆಳೆಯುತ್ತಿದೆ. ಬಾಗಲಕೋಟೆ ಜಿಲ್ಲೆಗೂ ಮಂತ್ರಿಗಿರಿ ನೀಡಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಇದರಿಂದ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ತಿಮ್ಮಾಪುರಿಗೆ ಢವಢವ ಶುರುವಾಗಿದೆ. ನಮ್ಮ ನಾಯಕರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತಿರೋ ಬೆಂಬಲಿಗರು ತಿಮ್ಮಾಪುರ ಪರ ಪ್ರತಿಭಟನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ವಿಜಯಾನಂದ ಕಾಶ್ಯಪ್ಪನವರ್, ಶಾಸಕ JT ಪಾಟೀಲ್ ಕೂಡ ಸಂಪುಟ ಸೇರಲು ಲಾಬಿ ನಡೆಸ್ತಾ ಇದ್ದಾರಂತೆ. ಈ ಒಂದು ಎಡಗೈ ಸಮುದಾಯದವನ್ನು ನೀವು ಕೈ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಸರ್ಕಾರದ ಒಂದು ಸಚಿವ ಸಂಪುಟದಲ್ಲಿ ಸನ್ಮಾನಿಸಿ RB ತಿಮ್ಮಾಪುರ ಸಾಹೇಬರಾಗಿರ್ತಕ್ಕಂಥ ಅವ್ರನ್ನ ಒಂದು ನಮ್ಮ ಸಮುದಾಯದ ಪ್ರಶ್ನಾರ್ಥಿ ನಾಯಕರಾಗಿರ್ತಕ್ಕಂಥ ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಈ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕಂತ ಇವತ್ತಿನ ದಿವಸ ನಾವೆಲ್ಲರೂ ಅವರಿಗೆ ಒಕ್ಕೂಲಿನಿಂದ ಒಂದು ಬೆಂಬಲವನ್ನು ಇವತ್ತಿನ ದಿವಸ ನೀಡ್ತಾ ಇದ್ದೇವೆ. ಮಂತ್ರಿಗಿರಿಗಾಗಿ ಹಿಟ್ನಾಳ ಸಹೋದರರು ಸಹ ಭಾರಿ ಲಾಭಿ ಮಾಡ್ತಿದ್ದಾರೆ. ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋ ಹಿಟ್ನಾಳ ಬ್ರದರ್ಸ್ ಮಂತ್ರಿಗಿರಿ ಸಿಗಲೇಬೇಕು ಅಂತ ಭಾರೀ ಚರ್ಚೆಗಳನ್ನು ನಡೆಸ್ತಾ ಇದ್ದಾರಂತೆ. ಕೊಪ್ಪಳದಲ್ಲಿ ಮಂತ್ರಿಗಿರಿಗಾಗಿ ಈಗಾಗಲೇ ತಂಗಡಗಿ ಬಸವರಾಜ ರಾಯರೆಡ್ಡಿ ನಡುವೆ ಫೈಟ್ ನಡೀತಾ ಇದೆ. ಭಾನುವಾರ ಶಾಸಕ ಹಿಟ್ನಾಳ ದೆಹಲಿಗೆ ಹೋದ್ರೆ ಸೋಮವಾರ ಸಂಸದ ರಾಜಶೇಖರ್ ಹಿಟ್ನಾಳ್ ಕೂಡ ದೆಹಲಿಗೆ ತೆರಳಿದ್ದಾರೆ. ಹಿಟ್ನಾಳ ಸಹೋದರರ ಈ ನಡೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಗೆ ಹೊರಟ ನಾಯಕರು ಸಚಿವ ಸ್ಥಾನಕ್ಕಾಗಿ ಕೊನೆ ಪ್ರಯತ್ನ. ಕೇಳಿದ್ರೇನೆ ಕೊಡಲ್ಲ, ಇನ್ನು ಸುಮ್ಮನೆ ಇದ್ರೆ ಕೊಡ್ತಾರ, ಮೌನವಾಗಿದ್ರೆ ಮಾತಾಡೋರಿಗೆ ಸ್ಥಾನ ಸಿಗಬಹುದು ಅನ್ನೋ ಭಯದಲ್ಲಿ ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಸಿಕ್ಕಿದ್ರೆ ಸಿಗಲಿ, ಬಿಟ್ರೆ ಬಿಡ್ಲಿ, ಪ್ರಯತ್ನವಂತೂ ಮಾಡೋಣ ಅಂತ ಒಂದಷ್ಟು ಮಂದಿ ಸಚಿವ ಸ್ಥಾನವನ್ನ ಕೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಅತಿ ಹೆಚ್ಚು ಪ್ರಯತ್ನಗಳನ್ನು ಮಾಡ್ತಾ ಇರೋದು ಹಿರಿಯ ನಾಯಕರು. ಅವರಿಗೆ ಸಿದ್ದು, DKಶಿ ಸಹ ಸುಲಭವಾಗಿ ಕೈಗೆ ಸಿಗ್ತಾರೆ. ಹೈಕಮಾಂಡ್ ಸಹ ಅವರಿಗೆ ಪರಿಚಯ. ಹಾಗಾಗಿ ಎಲ್ಲ ಕಡೆಯಿಂದಲೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕೊನೆ ಪ್ರಯತ್ನ ಮಾಡೋಣ ಅಂತ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಸಚಿವ ಸ್ಥಾನದ ಲಾಭಿ ಮಾಡೋದಕ್ಕೆ 2 ದಿನಗಳಿಂದ ಸಾಕಷ್ಟು ನಾಯಕರು ದೆಹಲಿಗೆ ಹೋಗಿದ್ದಾರೆ. ಜೂನ್ 3ಕ್ಕೆ DKಶಿ CM ಆಗಿ ಪ್ರಮಾಣ ವಚನ ತೆಗೆದುಕೊಳ್ತಿದ್ದಾರೆ. ಹಾಗೆ ಮಂತ್ರಿಮಂಡಲ ಸಹ ಫೈನಲ್ ಆಗಲಿದೆ. ಮೊದಲ ಬಾರಿಗೆ 11 ಜನ ಪ್ರಮಾಣ ವಚನ ತೆಗೆದುಕೊಳ್ಳೋದು ಬಹುತೇಕ ಫೈನಲ್ ಆಗಿರೋದ್ರಿಂದ ಆ ಲಿಸ್ಟ್ನಲ್ಲಿ ತಮ್ಮ ಹೆಸರು ಇರುವಂತೆ ನೋಡಿಕೊಳ್ಳುವ ಹಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಲು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ದೆಹಲಿಗೆ ತೆರಳಿದ್ದು, ಅವರ ಜೊತೆ ಮಹಾದೇವಪ್ಪ ಜಾರ್ಜ್ ಕೂಡ ತೆರಳಿದ್ದಾರೆ. ಸಿದ್ದರಾಮಯ್ಯ, DKಶಿ, ಮಹಾದೇವಪ್ಪ, ಜಾರ್ಜ್ ಒಂದೇ ವಿಮಾನದಲ್ಲಿ ದೆಹಲಿಗೆ ಹೋದ್ರು. ಸದ್ಯ DKಶಿ ಕ್ಯಾಬಿನೆಟ್ನಲ್ಲಿ ಹೊಸ ಮುಖ ಹಾಗೂ ಯುವಕರಿಗೆ ಆದ್ಯತೆ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಈ ನಡುವೆ ಹಿರಿಯ ನಾಯಕರು ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದ್ದಾರೆ. ಈ ನಡುವೆ ದೆಹಲಿಗೆ ಚಲುವರಾಯಸ್ವಾಮಿ ಸಹ ತೆರಳಿದ್ದಾರೆ. ಇಂದು ನನ್ನ ಹುಟ್ಟಿದ ದಿನ,
ಅವಕಾಶ ಸಿಕ್ಕರೆ ವರಿಷ್ಠರನ್ನ ಭೇಟಿ ಮಾಡುವೆ. ನಾನು ಕೃಷಿ ಸಚಿವನಾಗಿ ಕೆಲಸ ನಿರ್ವಹಣೆ ಮಾಡಿದ್ದು ತೃಪ್ತಿ ಇದೆ. ಮತ್ತೆ ಸಚಿವ ಸ್ಥಾನ ಕೊಡುವುದು ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರು. ಪಕ್ಷ ತೀರ್ಮಾನ ನಮ್ದೇನಿಲ್ಲ. ಪಕ್ಷ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕರೆ ಭೇಟಿ ಆಗ್ತೀವಿ. ಗೊತ್ತಿಲ್ಲ, ಅದೇ ಎಲ್ಲ ನಮ್ಮ AICC ನೋಡಿ ಆಗದೇ ಇಲ್ಲ ಅನ್ನೋದನ್ನ DK ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳು ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ತಮ್ಮವರ ಪರವಾಗಿ ಸ್ವಾಮೀಜಿಗಳಿಂದಲೂ ಲಾಭಿ. ನಾಯಕರು ಮಾತ್ರ ಅಲ್ಲ, ತಮ್ಮ ತಮ್ಮ ಸಮುದಾಯಗಳ ನಾಯಕರ ಪರವಾಗಿ SC ST ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬೋವಿ, ವಾಲ್ಮೀಕಿ, ಕುರುಬ, ಮಡಿವಾಳ ಸೇರಿದಂತೆ ವಿವಿಧ ಹಿಂದುಳಿದ ವರ್ಗಗಳ 21 ಮಂದಿ ಸ್ವಾಮೀಜಿಗಳು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. KPCC ಅಧ್ಯಕ್ಷ ಸ್ಥಾನ, ಸಂಪುಟದಲ್ಲಿ ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಸತೀಶ್ ಜಾರಕಿಹೊಳಿ ಪರ ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ದು, ಸತೀಶ್ಗೆ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿ ಸ್ಥಾನ ನೀಡಬೇಕು, ಅಹಿಂದ ವರ್ಗಕ್ಕೂ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿದ್ರು. ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಗಬಹುದು. ಆದರೆ ಅವರು ಸಚಿವ ಸ್ಥಾನ ಪ್ಲಸ್ KPCC ಅಧ್ಯಕ್ಷ ಸ್ಥಾನ ಎರಡನ್ನೂ ಕೇಳ್ತಾ ಇದ್ದು, ಹೈಕಮಾಂಡ್ ಕೇವಲ ಒಂದನ್ನು ಆಯ್ಕೆ ಮಾಡಿಕೊಳ್ಳುವಂತೆ ತಿಳಿಸಿದೆಯಂತೆ. ಹಾಗಾಗಿ ಸತೀಶ್ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಲು ತೀರ್ಮಾನಿಸಿದ್ದಾರೆ. ಇದರ ನಡುವೆ KPCC ಅಧ್ಯಕ್ಷ ಸ್ಥಾನಕ್ಕೆ ಪರಮೇಶ್ವರ್, BK ಹರಿಪ್ರಸಾದ್ ಹೆಸರುಗಳು ಕೇಳಿ ಬರ್ತಾ ಇವೆ. ಹಾಗಾಗಿ ಸತೀಶ್ ಪರ ಸ್ವಾಮೀಜಿಗಳು ಲಾಭಿ ಮಾಡಿದ್ದಾರೆ. ಪೂರ್ಣವಾದ ವಿಶ್ವಾಸ ಇದೆ, ಈ ಬಾರಿ ನನಗೆ ಅನ್ಯಾಯ ಆಗಲ್ಲ. ಆಗಬೇಕು ಅಂತ ಆಸೆ ಇದೆ, ಏನಾಗ್ತದೆ ನೋಡ್ಬೇಕು. ಅದನ್ನು ಇಂಥ ಸಮಯದಲ್ಲಿ ಹೊಸೊಬ್ರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತ ಹೇಳಿದ್ವಿ. ಈ ಸಮ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ನಮ್ಮ ಮಾತುಗಳನ್ನು ಕೂಡ. ಯಾರು ಕೈ ಬಿಡ್ತಾರೆ, ಯಾರು ತಗೋತಾರೆ ಅಂತ ಹೇಳ್ತಾರೆ. ಅದೆಲ್ಲ ಹೈಕಮಾಂಡಿಂದ ಲಿಸ್ಟ್ ಬಂದಂಗೆ. ನಾವು ತಗೋಬೇಕು ಅಂತ ಹೇಳಿದೀವಪ್ಪ. ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆನಲ್ಲಿ ಇದ್ದೀನಿ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆ ಸರ್, ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ. ಸಿಎಂ ಬದಲಾಗಿದ್ದಾರೆ, ಹೊಸ ಸಂಪುಟ ರಚನೆ ಆಗ್ತಾ ಇದೆ. ಈ ಬಾರಿ ಎಲ್ಲವೂ ಹೊಸದಾಗಿ ಇರಲಿ ಅನ್ನೋದು ಹೈಕಮಾಂಡ್ ಬಯಕೆ. ಆದರೆ ಹೊಸಬರ ಜೊತೆಗೆ ಹಿರಿಯರು ಇರಲಿ ಅನ್ನೋದು DKಶಿ ಆಸೆ. ಈಗಾಗಲೇ ಸಚಿವರಾಗಿದ್ದವರಿಗೂ ಮತ್ತೆ ಆದ್ಯತೆ ಕೊಡಿ ಅನ್ನೋದು ಸಿದ್ದು ಒತ್ತಾಯ. ಹಾಗಾಗಿ ಈ ಬಾರಿ ಸಚಿವ ಸಂಪುಟ ಹೇಗಿರಲಿದೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಹಿರಿಯರಿಗೆ ಮೊದಲ ಆದ್ಯತೆ, 11 ಮಂದಿ ಹೆಸರು ಫಿಕ್ಸ್ ಆಯ್ತಾ? ಜಾತಿ ಸಮೀಕರಣದ ಕ್ಯಾಬಿನೆಟ್, ಯಾರಿಗೆ ಲಕ್, ಯಾರಿಗೆ ಶಾಕ್? KPCC ಸಾರಥ್ಯ, DCM ಆಯ್ಕೆ, ಹೇಗಿದೆ ಹೈಕಮಾಂಡ್ ಲೆಕ್ಕಾಚಾರ? ಎಲ್ಲ ಶಾಸಕರು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಆದರೆ ಸಚಿವ ಸ್ಥಾನದ ವಿಚಾರದಲ್ಲಿ ಮಾತ್ರ ಹೈಕಮಾಂಡ್ಗೆ ಸೆಡ್ಡು ಹೊಡೆಯಲು ನೋಡ್ತಾರೆ. ಸಚಿವ ಸ್ಥಾನ ನಿರ್ಧಾರ ಮಾಡೋದು ಹೈಕಮಾಂಡ್ ಅಧಿಕಾರ ಮಾತ್ರ ಅಲ್ಲ. ಈ ಬಾರಿ 3 ಕೋಟಾದಲ್ಲಿ ಸಚಿವರ ಆಯ್ಕೆ ಆಗುತ್ತಂತೆ. ಒಂದು ಸಿದ್ದರಾಮಯ್ಯ ಕೋಟ, ಮತ್ತೊಂದು DK ಶಿವಕುಮಾರ್ ಕೋಟ, ಇನ್ನೊಂದು ಹೈಕಮಾಂಡ್ ಕೋಟ. ಅದಕ್ಕೆ 3 ಕೋಟಾಗಳಲ್ಲಿ ಯಾವ ಕೋಟಾದಲ್ಲಾದರೂ ಸ್ಥಾನ ಪಡೆಯಬೇಕು ಅಂತ ಶಾಸಕರು ಕಷ್ಟಪಡ್ತಾ ಇದ್ದಾರೆ. ಈಗ ಚರ್ಚೆ ಇರುವುದು ಕೇವಲ ಸಚಿವ ಸ್ಥಾನದ ಬಗ್ಗೆ ಮಾತ್ರ ಅಲ್ಲ, 3 ರಿಂದ 4 DCM ಹುದ್ದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಮುದಾಯವಾರು DCM ಆಗಲು ಹಲವು ನಾಯಕರು ರೇಸ್ಗೆ ಬಂದಿದ್ದಾರೆ. ಇದರ ಜೊತೆಗೆ KPCC ಪಟ್ಟವೂ ಇದ್ದು ಕಾಂಗ್ರೆಸ್ ಅಧ್ಯಕ್ಷಗಿರಿಗೆ ಒಳಗೊಳಗೆ ಭಾರೀ ಲಾಬಿ ನಡೀತಾ ಇದೆ. ಈ ಎಲ್ಲ ವಿಷಯಗಳು ಈಗ ಸಿದ್ದು DKಶಿ ಹೈಕಮಾಂಡ್ ಅಂಗಳದಲ್ಲಿದ್ದು
ಅವರು ಯಾರ ಹೆಸರು ಹೇಳ್ತಾರೋ ಅವರಿಗೆ ಲಾಟ್ರಿ ಹೊಡೆದಂತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬುಧವಾರ ಪ್ರಮಾಣವಚನ ತೆಗೆದುಕೊಳ್ಳುವ 11 ಮಂದಿಯ ಹೆಸರು ಬಹುತೇಕ ಫೈನಲ್ ಆಗಿದ್ದು, ಮೊದಲ ಲಿಸ್ಟ್ನಲ್ಲಿ ಹಿರಿಯರಿಗೆ ಮಣೆ ಹಾಕಲಾಗಿದೆಯಂತೆ. ಇನ್ನು ಈ ಬಾರಿ ಸಚಿವ ಸಂಪುಟ 3 ಕೋಟಾಗಳಲ್ಲಿ ಆಯ್ಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದ್ದು, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಈಗಾಗಲೇ ತಮ್ಮ ಕೋಟಾಗಳಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರಂತೆ. ಯಾರಿಗೆ ಕೊಟ್ರೆ ಉತ್ತಮ, ಯಾರು ತಮ್ಮ ಮಾತು ಕೇಳ್ತಾರೆ, ಯಾರಿಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ತಮಗೆ ಅನುಕೂಲ ಆಗಲಿದೆ ಅನ್ನೋದನ್ನ ನೋಡಿಕೊಂಡು ಲಿಸ್ಟ್ ರೆಡಿ ಮಾಡಿದ್ದಾರಂತೆ. ಆದರೆ ಎಷ್ಟು ಸ್ಥಾನ, ಯಾರು ಅನ್ನೋದನ್ನ ಹೈಕಮಾಂಡ್ ಪರಿಶೀಲನೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಈಗ ಸಿದ್ದು ಡಿಕೆಶಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಸಂಪುಟ ರಚನೆಯಲ್ಲಿ ಸಿದ್ದು ಯಾವ ರೀತಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ತಮ್ಮ ಬೆಂಬಲಿಗರು ಸಂಪುಟದಲ್ಲಿ ಇರುವಂತೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. 15ಕ್ಕೂ ಅಧಿಕ ಆಪ್ತರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರಂತೆ. ಬೆಂಬಲಿಗರಿಗೆ ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಇದ್ದು, ಪುತ್ರನಿಗೂ ಪ್ರಬಲ ಖಾತೆ ಕೇಳುವ ಸಾಧ್ಯತೆ ಇದೆ. 3 ಅಥವಾ 4 ಡಿಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲಿದ್ದಾರಂತೆ. ಅಧಿಕಾರ ಬಿಟ್ಟು ಕೊಡುವಾಗ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು, ನಾನು ಸಿಎಂ ಪಟ್ಟದಿಂದ ಕೆಳಗೆ ಇಳಿತಾ ಇದ್ದೀನಿ, ಆದರೆ ಸಕ್ರಿಯ ರಾಜಕಾರಣದಿಂದ ಅಲ್ಲ ಅಂತ ಹೇಳಿದ್ರು. ಅತ್ತ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೈಕಮಾಂಡ್ ಬಲವಂತ ಮಾಡಿದ್ರೂ ಒಪ್ಪಿರಲಿಲ್ಲ. ಅದರ ಅರ್ಥ ಸಿದ್ದು ರಾಜ್ಯದಲ್ಲೇ ಇನ್ನೂ ರಾಜಕಾರಣ ಮಾಡ್ತಾರೆ ಅನ್ನೋದೇ ಆಗಿತ್ತು. ಅದರಂತೆ ಈಗ ಹೊಸ ಸಂಪುಟದಲ್ಲೂ ತಮ್ಮ ಹಿಡಿತ ಇರುವಂತೆ ನೋಡಿಕೊಳ್ಳಲು ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ. ಅದಕ್ಕಾಗಿ ಡಿಕೆಶಿ ಸಂಪುಟಕ್ಕೆ ತಮ್ಮ ಬೆಂಬಲಿಗರನ್ನ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಹ ತಮ್ಮ ಆಪ್ತರಿಗೆ ಅಧಿಕ ಸ್ಥಾನ ಕೊಡಿಸಲು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಹೊಸಬರು ಹಾಗೂ ಯುವಕರಿಗೆ ಆದ್ಯತೆ ಕೊಡಿ ಅಂತ ಕೇಳಲು ಮುಂದಾಗಿದ್ದಾರಂತೆ. ಪಕ್ಷ ನಿಷ್ಠ ದಾಳ ಉರುಳಿಸಲು ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಯಾರು ಪಕ್ಷ ನಿಷ್ಠರಿದ್ದಾರೆ ಅವರಿಗೆ ಸ್ಥಾನ ಕೊಡಿಸಲು ರೆಡಿಯಾಗಿದ್ದಾರಂತೆ. ಖಾತೆಗಳ ಸಮಾನ ಹಂಚಿಕೆಗೆ ಪ್ರಸ್ತಾಪ ಮಾಡಿದ್ದು, 3 ಡಿಸಿಎಂ ಪ್ರಸ್ತಾವನೆಗೆ ಬ್ರೇಕ್ ಹಾಕಿಸೋ ಪ್ರಯತ್ನ ಮಾಡಿದ್ದಾರೆ. ಸಂಪುಟದಲ್ಲಿ ತಮ್ಮ ಬೆಂಬಲಿಗರು ಹೆಚ್ಚಾಗಿದ್ದಷ್ಟು ಡಿಕೆಶಿಗೆ ಒಳ್ಳೆಯದು. ಅಲ್ಲದೆ ಸಿದ್ದು ಬೆಂಬಲಿಗರನ್ನ ಆದಷ್ಟು ಕಡಿಮೆ ಮಾಡಬೇಕು. ಅದಕ್ಕೆ ಈಗ ಪಕ್ಷ ನಿಷ್ಠೆ ದಾಳ ಉರುಳಿಸಲು ಮುಂದಾಗಿದ್ದಾರಂತೆ. ಸಿದ್ದು ಬಳಗದಲ್ಲಿ ಸಾಕಷ್ಟು ಮಂದಿ ಪಕ್ಷ ನಿಷ್ಠೆ ತೋರಿಸಿಲ್ಲ. ಅವರೆಲ್ಲ ವ್ಯಕ್ತಿಗೆ ನಿಷ್ಠೆಯಾಗಿರುವವರು. ಅವರಿಂದ ಪಕ್ಷಕ್ಕೆ ಲಾಭ ಇಲ್ಲ. ಹೊಸಬರಿಗೆ ಮಣೆ ಹಾಕಿದ್ರೆ ಉತ್ತಮ ಅಂತ ಡಿಕೆಶಿ ವಾದ ಮಾಡಿದ್ದಾರಂತೆ. ಆದರೆ ಹೈಕಮಾಂಡ್ ಯಾರಿಗೆ ಬೆಂಬಲ ಕೊಡುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನು ಈ ಬಾರಿ ಹೊಸ ಸಂಪುಟಕ್ಕೆ ಹೈಕಮಾಂಡ್ ಕೋಟಾದಲ್ಲೂ ಕೆಲವರು ಆಯ್ಕೆ ಆಗಲಿದ್ದಾರಂತೆ. ಹೈಕಮಾಂಡ್ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಳಿ ಒಂದಷ್ಟು ಮಂದಿಯನ್ನ ಆಯ್ಕೆ ಮಾಡಲು ತೀರ್ಮಾನಿಸಿದೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ, ಬಿಕೆ ಹರಿಪ್ರಸಾದ್ ರಂತವರು ಇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮೊದಲ ಲಿಸ್ಟ್ ಈಗಾಗಲೇ ಫೈನಲ್ ಆಗಿದ್ದು, ಡಿಕೆಶಿ ಜೊತೆಗೆ ಸುಮಾರು 11 ಮಂದಿ ಬುಧವಾರ ಪ್ರಮಾಣವಚನ ತೆಗೆದುಕೊಳ್ಳಲಿದ್ದಾರೆ. ಇನ್ನು ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದು, ಅವರ ಜೊತೆಗೆ ಹರಿಪ್ರಸಾದ್, ಪರಮೇಶ್ವರ್ ಹೆಸರುಗಳನ್ನು ಹೈಕಮಾಂಡ್ ಪರಿಶೀಲನೆ ಮಾಡ್ತಾ ಇದೆಯಂತೆ. ಅದೇ ರೀತಿ ಡಿಸಿಎಂ ಲಿಸ್ಟ್ ಸಹ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದ್ದು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್, ಯತೀಂದ್ರ, ಖಾದರ್, ಜಮೀರ್ ಜೊತೆಗೆ ಈಗ ಬೇರೆ ಬೇರೆ ಹೆಸರುಗಳು ತೆರೆ ಮೇಲೆ ಬಂದಿವೆ. ಹಾಗಾಗಿ 3 ಡಿಸಿಎಂಗಳ ವಿಚಾರದಲ್ಲಿ ಹೈಕಮಾಂಡ್ ಇನ್ನಷ್ಟು ಯೋಚಿಸಲು ತೀರ್ಮಾನಿಸಿದೆಯಂತೆ. ಪೂರ್ಣವಾದ ವಿಶ್ವಾಸ ಇದೆ, ಈ ಬಾರಿ ನನಗೆ ಅನ್ಯಾಯ ಆಗಲ್ಲ. ಆಗಬೇಕು ಅಂತ ಆಸೆ ಇದೆ, ಏನಾಗ್ತದೆ ನೋಡ್ಬೇಕು. ಅದನ್ನು ಇಂಥ ಸಮಯದಲ್ಲಿ ಹೊಸೊಬ್ರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತ ಹೇಳಿದ್ವಿ. ಈ ಸಮಯ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ನಮ್ಮ ಮಾತುಗಳನ್ನು ಕೂಡ. ಯಾರು ಕೈ ಬಿಡ್ತಾರೆ, ಯಾರು ತಗೋತಾರೆ ಅಂತ ಹೇಳ್ತಾರೆ. ಅದೆಲ್ಲ ಹೈಕಮಾಂಡಿಂದ ಲಿಸ್ಟ್ ಬಂದಂಗೆ. ನಾವು ತಗೋಬೇಕು ಅಂತ ಹೇಳಿದೀವಪ್ಪ. ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆನಲ್ಲಿ ಇದ್ದೀನಿ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆ ಸರ್, ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ. ಸಿಎಂ ಬದಲಾವಣೆ ವಿಚಾರ ಸಿಂಪಲ್ ಆಗಿ ಹೋಗಾಯಿತು. ಆದ್ರೆ ಸಂಪುಟ ರಚನೆ ವಿಚಾರ ಅಷ್ಟೊಂದು ಸುಲಭವಾಗಿ ಮುಗಿಯಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾಗಿ ಸಂಪುಟ ಸವಾಲನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಗೆಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ.
ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.